ಸೊ ಬೆಂಗಳೂರಿನ 2 ಕಡೆಗೆ ನಾಳೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಒಂದು ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿ ಹಲಸೂರಿನಲ್ಲಿ, ಇನ್ನೊಂದು ಬನ್ನೇರುಘಟ್ಟದ ಬಳಿ ಇರುವಂತಹ ಮುಂಡುಕೇರ್ ಫೈರ್ ಅಕಾಡೆಮಿಯಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಇದನ್ನ ನೇರ ಪ್ರಸಾರವನ್ನ ಮಾಡಬೇಕಾಗತ್ತೆ. ಎಲ್ಲ ಜನರಿಗೂ ಕೂಡ ಗೊತ್ತಾಗಬೇಕು. ಜೊತೆಗೆ ಅಲ್ಲಿರುವಂಥದ್ದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ಎಲ್ಲ ಜನರಿಗೂ ಕೂಡ ಕಳಿಸೋ ರೀತಿಯಲ್ಲಿ ಆಗಬೇಕು. ಏನೇನೋ ಶೇರ್ ಮಾಡ್ಕೊಳ್ತೀರ ನಿಮ್ಮ ವಾಟ್ಸಪ್ಗಳಲ್ಲಿ, ಇವನ್ನೆಲ್ಲ ಇಂಥವುಗಳನ್ನು ಶೇರ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಹೇಗೆ ಏನು ಎತ್ತ ಅಂತ ಹೇಳಿ ಅವುಗಳನ್ನೆಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಯಾವ ಸಂದರ್ಭದಲ್ಲಿ ಹೇಗೆ ನಾವು ಅಲರ್ಟ್ ಆಗಬೇಕು ಏನು ಅಂತ ಹೇಳಿ ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ನಾಳಿನ ಮಾಕ್ ಡ್ರಿಲ್ ಸಿದ್ಧತೆಯ ಬಗ್ಗೆ ಅಧಿಕಾರಿಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಡಿಸಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಈಗ ಮುಂಡುಕೇರ್ ಫೈರ್ ಅಕಾಡೆಮಿಯಲ್ಲಿ ತಾಲೀಮು ಕೂಡ ನಡೀತಾ ಇದೆ. ಇನ್ನೊಂದು ಕಡೆಗೆ ಹಲಸೂರಲ್ಲೂ ಕೂಡ ಈ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ನಾಳೆಗೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಯಾವ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಹೇಗೆ ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿಯಲ್ಲಿ ಇದನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ? ಅರುಣ್ ಬಡಿಗೇರ್, ಪ್ರಮುಖವಾಗಿ ಬೆಂಗಳೂರಲ್ಲಿ 2 ಭಾಗಗಳಲ್ಲಿ 2 ಪ್ರದೇಶಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಸುವಂತಹ ವ್ಯವಸ್ಥೆಗಳಾಗುತ್ತೆ. ಒಂದು ಮುಂಡುಕೇರ್ ಅಕಾಡೆಮಿ, ಜೊತೆಗೆ ಒಂದು ಇದು ಪ್ರಧಾನ ಕಚೇರಿ. ಆ 2 ಪ್ರದೇಶಗಳಲ್ಲಿ 2 ಭಾಗಗಳಲ್ಲಿ ಈ ಒಂದು ಅಣುಕು ಪ್ರದರ್ಶನವನ್ನು ಮಾಡಲಾಗುತ್ತೆ. 4 ಗಂಟೆಗೆ ಮಹತ್ವದ ಸಭೆ ಕೂಡ ಆರಂಭ ಆಗುತ್ತೆ. ಅಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳಿನ ಸಿದ್ಧತೆಗಳು ಹೇಗಿರಬೇಕು, ಜೊತೆಗೆ ಸಿವಿಲಿಯನ್ಸ್ಗಳನ್ನು ಏನಾದರೂ ಅಂದರೆ ನಾಗರಿಕರನ್ನು, ಜನರನ್ನು ಇದರಲ್ಲಿ ಸಹಭಾಗಿತ್ವ ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳು ಏನಾದರೂ ಬೇಕಾ, ಜನರಿಗೆ ಹೇಗೆ ಇದನ್ನು ರೀಚ್ ಮಾಡಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು, ಮಾತುಕತೆಗಳು ಕೂಡ ಆಗುತ್ತೆ. ಅದೆಲ್ಲದರ ಹೊರತಾಗಿಯೂ ಕೂಡ ಈಗಾಗಲೇ ಸೈರನನ್ನು ಮೊಳಗಿಸುವಂತಹ ಒಂದು ಪ್ರಕ್ರಿಯೆ, ಆ ಟ್ರಯಲ್ ರನ್ನನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಫೈರ್ ಸ್ಟೇಷನ್ಗಳಲ್ಲಿ, ಜೊತೆಗೆ ಪ್ರಧಾನ ಕಚೇರಿಯಲ್ಲಿರುವಂತಹ ಒಂದಿಷ್ಟು ಸಾಮಗ್ರಿಗಳನ್ನು ಅದನ್ನು ಬಳಕೆ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ರಿಹರ್ಸಲ್ ಅನ್ನು ಕೂಡ ಮಾಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಈಗ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ನಾಳಿನ ಈ ಒಂದು ಯುದ್ಧ ತಾಲೀಮನ್ನು ಮಾಡೋದಕ್ಕೆ ಪೂರ್ವ ತಯಾರಿಯಾಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದೆಲ್ಲವೂ ಕೂಡ ಈ ಭಾಗದಲ್ಲಿ ಈಗ ಮಾಡಲಾಗುತ್ತೆ. ಸುಮಾರು ಅಂದರೆ ಸಭೆಗಿಂತ ಮುಂಚಿತವಾಗಿ ಇಲ್ಲಿ ಒಂದು ಯುದ್ಧ ತಾಲೀಮಿಗೆ ಏನೆಲ್ಲ ಅಗತ್ಯ ವಸ್ತುಗಳು ಬೇಕಾಗುತ್ತೆ, ಯುದ್ಧೋಪಕರಣಗಳು ಬೇಕಾಗುತ್ತೆ, ರಕ್ಷಣಾ ಕಾರ್ಯದಲ್ಲಿ ಯಾವ ವಸ್ತುಗಳನ್ನು ಬಳಕೆ ಮಾಡಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ರಿಹರ್ಸಲ್ ಮೂಲಕವಾಗಿ ತೋರಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಇಲ್ಲಿ 2 ವಿಭಾಗಗಳಲ್ಲಿ, ಅದರಲ್ಲಿ ಕೂಡ ಈ ಒಂದು ಸಿವಿಲ್ ಡಿಫೆನ್ಸ್ನಲ್ಲಿ 12 ವಿಭಾಗಗಳು ಏನಿರುತ್ತಲ್ಲ ಅದು ಮೆಡಿಕಲ್ಗೆ ಮತ್ತು ಡಿಪೋ ಟ್ರಾನ್ಸ್ಪೋರ್ಟ್ ಸೇರಿದಂತೆ ಬೇರೆ ಬೇರೆ ವಿಭಾಗಗಳು ಕೂಡ ಇರುತ್ತೆ. ಪ್ರಮುಖವಾಗಿ ಮೆಡಿಕಲ್ ಸೆಕ್ಟರ್ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಏಡ್ ಪೋಸ್ಟ್ ಪಾಯಿಂಟ್ ಮತ್ತು ಕ್ಯಾಸುಯಾಲಿಟಿ ಕಲೆಕ್ಟಿಂಗ್ ಪಾಯಿಂಟ್ಗಳನ್ನು ಕೂಡ ಅಂತ ಹೇಳಿ 2 ರೀತಿಯಲ್ಲಿ ವಿಭಜನೆ ಮಾಡ್ತಾರೆ. ಅಲ್ಲಿ ಗಾಯಾಳುಗಳನ್ನು, ಜೊತೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂತಹ ಆ ಒಂದು ಗಾಯಾಳುಗಳಿಗೆ ಆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅದರ ಹೊರತಾಗಿ ಮತ್ತೆ ಗಾಯಾಳುಗಳನ್ನು ಕೂಡಲೇ ಆಸ್ಪತ್ರೆಗಳಿಗೆ ಹೇಗೆ ರವಾನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಣುಕು ಪ್ರದರ್ಶನದಲ್ಲಿ ತೋರಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಸೈರನ್ ಮೊಳಗಿದ ಕೂಡಲೇ ಯುದ್ಧ ಆರಂಭ ಆಗಿದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾರೆ. ಅದು 3 ಬಾರಿ ಸೈರನ್ ಮೊಳಗುತ್ತೆ. ಮೊದಲನೇ ಬಾರಿ ಸೈರನ್ ಮೊಳಗಿದಾಗ ಅದಕ್ಕೆ ಪ್ರತ್ಯೇಕವಾಗಿರುವಂಥ ಒಂದು ಎಚ್ಚರಿಕೆಯ ಸೈರನ್, ಅದು 2ನೇ ಬಾರಿ ಕೂಡ ಮತ್ತು 3ನೇ ಬಾರಿ ಅದಕ್ಕೆ ಒಂದೊಂದು ಸೈರನ್ಗೂ ಒಂದೊಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತಹ ಸೈರನ್ ಮೊಳಗಿಸುತ್ತೆ. ಅದಾದ ಬಳಿಕ ಜನರನ್ನು, ಅಂದರೆ ಈ ಒಂದು ಅಣುಕು ಪ್ರದರ್ಶನ ಮಾಡೋದರ ಮೂಲಕವಾಗಿ ಜನ ಹೇಗೆ ಇದ್ರ ಬಗ್ಗೆ ಅರ್ಥಕೊಳ್ಬೇಕು, ಯುದ್ಧ ಆಗುವಂಥ ಸಂದರ್ಭದಲ್ಲಿ ಜನ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ನೇರ ದೃಶ್ಯಗಳನ್ನು ಕೂಡ ಈ ಮೂಲಕವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಈಗ ಡಿಫೆನ್ಸ್ ಏನು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಪ್ರದೇಶಕ್ಕೆ, ಅಂದರೆ ಈ ಒಂದು ಮುಖ್ಯ ಕಚೇರಿಗೆ ಬಂದಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು, ಅಂದರೆ ಯಾವುದಾದ್ರೂ ವಿಪತ್ತು ಕಾರ್ಯಾಚರಣೆಗಳು ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಾಚರಣೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಒಂದು ಯುದ್ಧದ ತಾಲೀಮನ್ನು, ಅದು ಕೂಡ ಯುದ್ಧದ ತಾಲೀಮನ್ನು ರಿಹರ್ಸಲ್ ಮಾಡುವಂತಹ ಈ ಒಂದು ಥ್ರಿಲ್ ಇದೆಯಲ್ಲ, ಇದು ಎಲ್ರಿಗೂ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಹರ್ಸಲನ್ನು ಕೂಡ ಮಾಡ್ತಾರೆ. ಸಭೆಗಿಂತ ಮುಂಚಿತವಾಗಿ, ಸಭೆ 4 ಗಂಟೆಗೆ ಆರಂಭ ಆಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ರಿಹರ್ಸಲನ್ನು ಮಾಡೋದರ ಮೂಲಕವಾಗಿ ನಮ್ಮಲ್ಲಿರುವಂತಹ ಯುದ್ಧದ ಶಸ್ತ್ರಾಸ್ತ್ರಗಳು ಅಂತಂದರೆ ರಕ್ಷಣಾ ಕಾರ್ಯಾಚರಣೆಗೆ ಯಾವುದೆಲ್ಲ ವಸ್ತುಗಳು ಬೇಕು ಅದೆಲ್ಲವೂ ಕೂಡ ಸಿದ್ಧವಾಗಿದ್ದಾವೆ, ಸದೃಢವಾಗಿದ್ದಾವೆ. ನಾವು ರಕ್ಷಣಾ ಕಾರ್ಯದಲ್ಲಿ ಸದೃಢರಾಗಿದ್ದೀವಿ, ನಾವು ಎಲ್ಲದಕ್ಕೂ ಸಿದ್ಧ ಅನ್ನುವಂತಹ ಒಂದು ಸೂಚನೆ ಅಥವಾ ಅದನ್ನು ತೋರ್ಪಡಿಸುವಂತಹ ಒಂದು ವ್ಯವಸ್ಥೆಗಳು ಕೂಡ ಆಗುತ್ತೆ.
ಓಕೆ, ಹಾಗೆ ಸಂಪರ್ಕದಲ್ಲಿ